ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ದಿವ್ಯಾ, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಹೇರ್ ಸ್ಟೈಲಿಸ್ಟ್ ಆಲ್ಸೋ. ಸೊ ನಾನೀಗಾಗಲೇ ನಿಮಗೆ ನನ್ನ ಫಸ್ಟ್ ವಿಡಿಯೋಲೇ ತಿಳಿಸ್ಕೊಟ್ಟಿದ್ದೆ. ನಾನು ನಿಮಗೆ ನನ್ನ ಫಸ್ಟ್ ಆರ್ಡರ್ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಾಕ್ತೀನಿ ಮತ್ತು ಅದು ಯಾವ ರೀತಿ ಇತ್ತು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅಂತ ಹೇಳಿ. ಸೊ ಈಗಾಗಲೇ ನೀವು ನೋಡಿರೋದಾಗಲೇ ನನ್ನ ಫಸ್ಟ್ ಆರ್ಡರ್ ಬಂದುಬಿಟ್ಟು ನಾನು ಮೇಕಪ್ ಕೋರ್ಸ್ ಮುಗಿಸಿದ ತಕ್ಷಣ ನನಗೆ ಬಂದಂಥ ಆರ್ಡರ್ ಇದು. ಸೊ ಒನ್ ಆಫ್ ಮೈ ಫ್ರೆಂಡ್ ನನಗೆ ರೆಫರ್ ಮಾಡಿದ್ದು. ಸೊ ಈ ಆರ್ಡರ್ ಬಂದುಬಿಟ್ಟು ಯಾವುದೇ ರೀತಿ ಬ್ರೈಡಲ್ಸ್ ಆರ್ಡರ್ ಇರಲಿಲ್ಲ. ಸೊ ಇದು ಆ್ಯಕ್ಚುಲಾಗಿ ಒಂದು ಕಾರ್ಪೊರೇಟ್ ಕಂಪ್ನಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಶೂಟ್ ಆಗಿತ್ತು. ಸೊ ಈ ಶೂಟ್ಸ್ಗೆ ಬಂದುಬಿಟ್ಟು ನಾನು ಮೇಕಪ್ ಮಾಡೋಕ್ಕೆ ಹೋಗಿದ್ದೆ. ಸೊ ಇದು ಆ್ಯಕ್ಚುಲಿ ಶೂಟ್ ಬಂದುಬಿಟ್ಟು ಬ್ಲಡ್ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಒಂದಾಗಿತ್ತು. ಸೊ ಆ್ಯಕ್ಚುಲಾಗಿ ಇದು 9 days 9 ಲ್ಯಾಂಗ್ವೇಜ್ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಶೂಟ್ ಆದಂಥ ಅಡ್ವರ್ಟೈಸ್ಮೆಂಟ್ ಇದು. ಮತ್ತು ಇದು ನನ್ನ ಫಸ್ಟ್ ಆರ್ಡರ್ ಆಗಿದ್ದರಿಂದ ನನಗೆ ತುಂಬ ಭಯ ಆಗಿತ್ತು. ಫಸ್ಟ್ ಆರ್ಡರು ಯಾವ ರೀತಿ ಬರುತ್ತೋ ಏನು, ಮತ್ತು ಅಲ್ಲಿರೋ ಜನರು ಯಾವ ರೀತಿ ಕೋಆಪ್ರೇಟ್ ಮಾಡ್ತಾರೆ ಅನ್ನೋ ಒಂದು ಭಯ ಇತ್ತು. ಬಟ್ ಆದರೆ ನನಗೆ ನನ್ನ ಫಸ್ಟ್ ಆರ್ಡರ್ ಮಾಡಿದ್ಮೇಲೆ ನಂಗೆ ಗೊತ್ತಾಯಿತು, ತುಂಬ ಧೈರ್ಯ ಬಂತು, ತುಂಬ ಕಾನ್ಫಿಡೆನ್ಸ್ ಆಗಿದ್ದೀನಿ. ಸೊ ಆ್ಯಕ್ಚುಲಾಗಿ ಎಲ್ಲರೂ ಇದೇ ರೀತಿ ಇರೋದಿಲ್ಲ ಅನ್ನೋ ಒಂದು ಇದು ಆ್ಯಕ್ಚುಲಿ 9 days ಆಗಿದ್ದರಿಂದ. ಸೊ ನನಗೆ 9 days ಕೂಡ ಪ್ರತಿಯೊಬ್ಬರು ಒಂದೇ ರೀತಿ ಇರ್ತಾ ಇರಲಿಲ್ಲ. ಮಾಡಲ್ಸ್ ಎಲ್ಲ ಬಂದುಬಿಟ್ಟು 9 daysಗೆ 9 ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡಲ್ಸ್ ಬರ್ತಾಯಿದ್ರು. ಮೇಲ್ ಆಗಲಿ ಫೀಮೇಲ್ಸ್ ಆಗಲಿ ಇಬ್ಬರು ಕೂಡ ಬೇರೆ ಬೇರೆ ಡಿಫ್ರೆಂಟ್ ಪರ್ಸನ್ಸೇ ಆಗಿದ್ದರು. ಯಾವುದೇ ರೀತಿ ಇದು ಆ್ಯಕ್ಚುಲಾಗಿ 9 ಡಿಫ್ರೆಂಟ್ ಲ್ಯಾಂಗ್ವೇಜಸ್ ನಡೀತಾ ಇತ್ತು. ಮತ್ತು ಇದು ಅವ್ರ ಮೇಕಪ್ ಬಂದುಬಿಟ್ಟು ಒಂದೇ ಒಂದು ರಿಕ್ವೆಸ್ಟ್ ಇದ್ದಿದ್ದು, ನನಗೆ ಜಾಸ್ತಿ ಮೇಕಪ್ ಮಾಡೋಗಿಲ್ಲ, ಮೇಕಪ್ ಮಾಡಿದ್ಲಿ ಹೋಮ್ಲಿ ಲುಕ್ ಆಗಿರಬೇಕು ಮತ್ತು ಯಾವುದೇ ರೀತಿ ನೋ ಮೇಕಪ್ ಲುಕ್ ಥರ ನಾರ್ಮಲಾಗಿ ಮೇಕಪ್ ಮಾಡಿರಬೇಕು, ಬಟ್ ಜಾಸ್ತಿ ಇರಬಾರ್ದು, ಹೋಮ್ಲಿ ಲುಕ್ ಥರ ಇರಬೇಕು ಅಂತ ಹೇಳಿದರು. ಸೊ ಇದು ಅಡ್ವರ್ಟೈಸ್ಮೆಂಟ್ ಬಂದು 9 daysವರೆಗೂ ಏನಿತ್ತು, ಐ ಆಮ್ ಸೋ ಪ್ರೌಡ್ to be a makeup artist actually. So and I am so grateful for them and for trusting me and for supporting me. Actually ತುಂಬ ಖುಷಿ ಇದೆ. ನಾನು ಫಸ್ಟ್ ಆರ್ಡರ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಫಸ್ಟ್ ಆರ್ಡರ್ ಆದ್ರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ನನಗೆ ಆ ಮಾಡೆಲ್ಸ್ ಆಗಲಿ. ಸೊ ಆ್ಯಕ್ಚುಲಾಗಿ ಒಂದೇ ಒಂದು ಭಯ ಇದ್ದಿದ್ದು, ನಾನು ಮಾಡ್ತೀನಾ, ಯಾಕಂದರೆ ಅಲ್ಲಿ ಒಬ್ಬರೇ ಒಂದೇ ಫೇಸ್ ಸ್ಕಿನ್ ಟೋನ್ ಅವರಾದರೆ ಏನೋ ಅಂತ ಒಂದು ಆಯಿತು. ಬಟ್ ಆದರೆ ಅಯ್ಯೋ ನನಗೆ ಬರುತ್ತಾ, ಯಾಕಂದರೆ 9 days ಕೂಡ 9 ಡಿಫ್ರೆಂಟ್ ಆಫ್ ಪೀಪಲ್ಸ್ ಇದ್ದರು, ಫೀಮೇಲು ಮೇಲ್ ಇಬ್ಬರು ಕೂಡ. ಸೊ ಹಾಗಾಗಿ ನನಗೆ ಅಯ್ಯೋ ಬರುತ್ತಾ, ಇವ್ರ ಸ್ಕಿನ್ ಟೋನ್ ಯಾವ ರೀತಿ ಇರುತ್ತೆ, ನನಗೆ ಆ 9 days ಏನು ಕಳೆದ್ನಲ್ಲ, ಸೊ ಅದೊಂದು ನನಗೆ ಬಿಗ್ ಟಾಸ್ಕ್ ಆಗಿಬಿಟ್ಟಿತ್ತು ಎವ್ರಿ ಮಾರ್ನಿಂಗ್. ಸೊ ನಂಗೆ ಅದೊಂದು ಬಿಗ್ ಚಾಲೆಂಜು. ಇವತ್ತು ಯಾರು ಬರ್ತಾರೆ, ಇವ್ರ ಸ್ಕಿನ್ ಟೋನ್ ಯಾವ ರೀತಿ ಇರುತ್ತೆ. ಸೊ ಈ ರೀತಿ ಇತ್ತು ನನ್ನ ಒಂದು ಡೇ. ಸೊ ಮೇಕಪ್ ಟಿಲ್ ಆ ಡೇಸ್ ಏನು ಮುಗೀತಲ್ಲ, ಸೊ ಅದು. ಮತ್ತು ಆ್ಯಕ್ಚುಲಾಗಿ ನನಗೆ ಜಾಸ್ತಿ ಅವರ್ ಟೈಮು ಕೂಡ ಸಿಗ್ತಾ ಇರಲಿಲ್ಲ, ಯಾಕಂದರೆ ಆ 9 days ಏನು ಶೂಟ್ ಇತ್ತಲ್ಲ, ಸೊ ಅದು ಅವತ್ತಿಂದ ಅವತ್ತಿಗೆ ಮುಗಿಬೇಕಾಗಿದ್ದ ಕಾರಣ ನನಗೆ ಆಲ್ಮೋಸ್ಟ್ 1 hour 1.5 hour ಅಷ್ಟೇ ಟೈಮ್ ಸಿಗ್ತಾಯಿದ್ದು. ಮತ್ತು ಮಧ್ಯದಲ್ಲಿ ಟಚಪ್ಸು, ಸೊ ಅದೆಲ್ಲ ಇತ್ತು. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದೆಮ್. ಸೊ ಇದು ಆ್ಯಕ್ಚುಲಾಗಿ ತುಂಬ 2-3 months ಬ್ಯಾಕೇ ಆಗಿದ್ದ ವಿಡಿಯೋ. ಬಟ್ ಆದರೆ ನನಗೆ ಸ್ವಲ್ಪ ಕಂಪ್ನಿ ರೂಲ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಿಂದ ನಾನು ಆ್ಯಕ್ಚುಲಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಅಡ್ವರ್ಟೈಸ್ಮೆಂಟ್ ಶೂಟ್ ಏನಿತ್ತಲ್ಲ, ಸೊ ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿದ್ದರಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅವ್ರು ಫಸ್ಟ್ ಅವ್ರು ರಿಲೀಸ್ ಆದಮೇಲೆ ಶೂಟ್ಸ್ ಆಗಲಿ ಅಡ್ವರ್ಟೈಸ್ಮೆಂಟ್ಸ್ ಏನಿದೆಯೋ, ಸೊ ಅದಾದಮೇಲೆ ನಾನು ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು ಅನ್ನೋ ಒಂದು ಕಂಡೀಷನ್ ಇತ್ತು ನನಗೆ. ಹಾಗಾಗಿ ಸೊ ನಾನು ಸ್ವಲ್ಪ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ನನ್ನ ರೆಫರೆನ್ಸಿಗೆ ಏನು ಬೇಕಾಗಿತ್ತೋ. ಸೊ ಅದು ಹಾಗಾಗಿ ನಾನು ನಿಮಗೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ಪ್ಲೇ ಮಾಡ್ತೀನಿ. ಯಾವ ರೀತಿ ಇತ್ತು ಪ್ರತಿಯೊಂದು ವಿಡಿಯೋ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ಇತ್ತು ಏನು ಎತ್ತ. 8-year-old. What? She was a blood cancer patient. Back in 2019. How could you do this to me? Electric ಅಡ್ಸಾಗಿ ಕುಳಿತು ನನ್ನ ವಯಸ್ಸು. ಕಿ? ಯಾರು? ನಾನಾ? నేను నిజం చెప్తున్నానే. వాడు అప్పుడు అనారోగ్యంగా ఉండేది. तुम ऐसा मेरे साथ कैसे कर सकते हो? क्या हुआ? ये क्या है? तो कौन तुम्हें अपना परफेक्ट मैच बता रहा है? हाँ, Keep holding the shoulder. Yeah. he is back to the love letter married. Can you get a shoulder weather? Okay.
So ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾವು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು